ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವಿಶ್ವಕ್ಕೆ ಬರೋಣ. ಏನಪ್ಪ ಅಂತಂದರೆ ಏನಿವನ ಇವತ್ತು ಚಸ್ಮಾ ಹಾಕೊಂಡು ವಿಡಿಯೋ ಮಾಡತ್ತಾನ ಅಂತ ಅಂದ್ಕೊಂಡಿರ್ಬೋದ. ಸೊ ಮೇನ್ ವಿಷಯನ ಅದೈತಿ, ಚಸ್ಮಾ ಹಾಕ್ಕೊಂಡಿದ್ದಾನ. ಸೊ ಪ್ರತಿಷ್ಠಿತ ಒಂದು ಹಿಡಿದು ಏನು ಕಂಪ್ನಿ ಲೆನ್ಸ್ ಕ್ಯಾಟ್ ಅಂತನ ಅದನ್ನ ಆ ಕಂಪ್ನಿ ಏನೈತಲ್ಲ, ಸೊ ಬ್ರ್ಯಾಂಡ್ ಚಸ್ಮಾ ಭಾರಿ ಇರ್ತಾವ, ಹಂಗೆ ಹಿಂಗೆ ಅಂತೇಳಿ ಎಲ್ಲರೂ ಏನು ಪರ್ಚೇಸ್ ಮಾಡಿ ಎಲ್ಲರೂ ಹಾಕೋತಿದ್ರಲ್ಲ, ಅದ ಒಂದು ಚಸ್ಮಾ ಕಂಪ್ನಿ. ಸೊ ಇವತ್ತು ಏನಪ್ಪ ಅಂತ ಹೇಳತೈತಂದ್ರೆ, ಹಣೆಗೆ ಸಿಂಧೂರ ಮತ್ತು ನಮ್ಮ ನಮ್ಮ ಸಂಸ್ಕೃತಿಯ ಏನೇನೋ ಒಂದು ಪದ್ಧತಿಗಳಿದಾವಲ್ಲ, ಸೊ ಹಣೆಗೆ ಕುಂಕುಮ ಹಚ್ಕೊಳ್ಳೋದಾಗಿರ್ಬೋದು, ಮತ್ತು ಹೆಣ್ಮಕ್ಳು ಈ ಥರ ಇದನ್ನ ಎಲ್ಲ ಏನೈತಲ್ಲ, ಸೊ ನಾಟ್ ಓನ್ಲಿ ಅಂದ್ರೆ ಹೆಣ್ಮಕ್ಳು ಅಂತಂದ್ರೆ ಹೆಣ್ಮಕ್ಳು ಅಂತಲ್ಲ, ಯಾರೋ ಆಗಲಿನ ಹಣೆಗೆ ಕುಂಕುಮ ಇದನ್ನು ಹಚ್ಕೊಂಡು ಹೋಗೋರಿಗೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂತ. ಸೊ ಆ ಒಂದು ಏನು ಲೆನ್ಸ್ ಕ್ಯಾಟ್ ಕಂಪ್ನಿ ಐತಲ್ಲ, ಸೊ ಅದು ಅಲ್ಲಿನ ಅವರ ಒಂದು ಕೆಲವು ನಿಯಮಾವಳಿಗಳನ್ನು ಮಾಡಿದಾರಂತ. ಸೊ ಆ ನಿಯಮಾವಳಿಗಳು ಮಾಡಲಿ, ಅವ್ರ ಡ್ರೆಸ್ ಕೋಡ್ ಮಾಡಲಿ ಅಥವಾ ಮತ್ತೊಂದೇನೋ ಮಾಡಲಿ, ಸೊ ಅವರ ಓನ್ ಕಂಪ್ನಿ ಇರ್ತೈತಿ, ಅದು ಮಾಡಲಿ, ಅದಕ್ಕೆ ನಮ್ದು ಏನೋ ಅಭ್ಯಂತರ ಇಲ್ಲ. ಸೊ ಅದಕ್ಕೆ ನಾವು ಏನೋ ಅನ್ನಂಗಿಲ್ಲ. ಬಟ್ ಆದ್ರೆ ಅವ್ರು ಏನನ್ನತ್ತಾರ, ನಮ್ಮ ಆಚಾರ ವಿಚಾರ ಪದ್ಧತಿಗಳನ್ನು ಬಿಟ್ಟು ಅವನ್ನೆಲ್ಲ ಹಚ್ಕೊಳ್ದ ಮಾಡ್ದನ ಅವ್ರ ಕಂಪ್ನಿಗೆ ಹೋಗಿ ಕೆಲಸ ಮಾಡ್ಬೇಕಂತ. ಸೊ ಅವೆಲ್ಲ ಅಲ್ಲಿ ಅಲಾವಿಲ್ಲ ಅಂತನೂ ಸುದ್ದಿಗಳಿಗೇನ ನೀವು ನೋಡೋದಿರಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಡೋದಂತವ. ಸೊ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಚರ್ಚೆ ಮಾಡಬೇಕಾದಂತಹ ವಿಷಯ ಇದಾಗಿರೋದ್ರಿಂದ ನಾನು ಒಂದು ಸ್ವಲ್ಪ ಮಾತಾಡ್ತೇನೆ. ಯಾಕಪ್ಪ ಅಂತಂದ್ರೆ, ಈಗಿನ ದಿನಮಾನಗಳಲ್ಲಿ ಕೆಲವೊಂದು ರಾಜಕೀಯವಾಗಿ ನಡೀತಾವೋ ಅಥವಾ ಮತ್ತೆ ಯಾವುದ್ರ ಬಗ್ಗೆ ನಡೀತಾವೋ ಅದು ಗೊತ್ತಾಗತ್ತಿಲ್ಲ. ಸೊ ಆದರೆ ಎಲ್ಲರೂ ಹೆಂಗೆ ತಗೋತಾರ ಅಂತಂದ್ರೆ, ಸೊ ಧರ್ಮದ ಇದಿರೋದ್ರಿಂದ ಹೊಂಟಿದಾರ. ಅದಕ್ಕೋಸ್ಕರ ಏನೈತಿಲ್ಲ, ನಾವು ಏನು ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರ ಪದ್ಧತಿಗಳನ್ನು ಬಿಟ್ಟುಕೊಟ್ಟು, ಸೊ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಕ್ಕಾಗಿರ್ಬೋದು, ಅಂಥ ಕಂಪ್ನಿ ಅಂಥ ಕೆಲಸಕ್ಕೆ ಹೋಗೋದಾರ ನಮ್ಮ ಒಂದು ಧರ್ಮವನ್ನು ಬಿಟ್ಟು ಹೋಗೋದಾತಂದ್ರೆ ಆ ಕಂಪ್ನಿ ಆಗಿರ್ಬೋದು, ಆ ಕೆಲಸ ಆಗಿರ್ಬೋದು ನಮಗೆ ಯೋಗ್ಯ ಅಲ್ಲ. ಯಾಕಂತಂದ್ರೆ ಅದು ಇವತ್ತಲ್ಲ ನಾಳೆಗೆ ನಮಗೆ ಕುತ್ತು ತರುವುದಂತೂ ಖಂಡಿತ. ಸೊ ದಯವಿಟ್ಟು ಅಂಥ ಕಡೆ ಕೆಲಸ ಏನು ಇರ್ತಾವಲ್ಲ, ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಇವತ್ತು ಅದನ್ನು ಹಚ್ಕೊಂಬರ್ಬೇಡ, ಇದನ್ನು ಹಚ್ಕೊಂಬರ್ಬೇಡ ಅಂತ ಹೇಳ್ತಿರ್ತಾರೆ. ಸೊ ಹೇಳಿ ರೂಲ್ಸ್ ಅಂತೇಳಿ ಮಾಡ್ತಾರೆ. ಸೊ ನಾಳೆ ಇನ್ನೂ ಮತ್ತೊಂದೇನೋ ಮಗದೊಂದೇನೋ ಹೇಳ್ತಾರೆ. ಸೊ ಹಿಂಗೆ ಮಾಡ್ಕೋತ ಹೋದ್ರೆ ನಮ್ಮ ಧರ್ಮ ಅನ್ನೋದು ಉಳಿಯಂಗಿಲ್ಲ. ಸೊ ಅದಕ್ಕಾಗಿ ಎಲ್ಲರೂ ಎಚ್ಚೆತ್ಕೊಂಡು ಸ್ವಲ್ಪ ಇದನ್ನು ಮಾಡಿರಿ. ಮತ್ತು ಇದಲ್ದನ ಇದನ್ನೆಲ್ಲ ನೋಡಿಕೊಂಡೆ ಇವತ್ತಿನ ಮತ್ತೊಂದು ಏನಂತಂದರೆ, ಯಾವುದೋ ಒಂದು ಪ್ರತಿಷ್ಠಿತ ಒಂದು ಕಂಪ್ನಿ, ಸೊ ಏರ್ಲೈನ್ ಕಂಪ್ನಿ, ಅಲ್ಲೂ ಕೂಡ ಅವ್ರದ್ದು ಒಂದೇನೋ ಕೆಲವೊಂದು ಡ್ರೆಸ್ ಕೋಡ್ ಟೈಪ್ ಅವರು ಕೆಲವೊಂದು ನಿಯಮಾವಳಿಗಳನ್ನು ಮಾಡ್ಕೊಂಡಿದ್ದಾರಂತ. ಸೊ ಆ ನಿಯಮ ಕೂಡ ನಮ್ಮ ಸಂಸ್ಕೃತಿಯ ವಿರುದ್ಧವಾಗಿ ಇದ್ದಾವೆ ಅನ್ನೋ ಒಂದು ಸುದ್ದಿ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಅಷ್ಟೊಂದು ಇದನ್ನು ಮಾಡಿಲ್ಲ. ಸೊ ಅದನ್ನು ನೋಡೋಣ ಅಂತ. ಬಟ್ ಈಗೇನೈತಿಲ್ಲ, ಒಂದು ಲೆನ್ಸ್ ಕ್ಯಾಟ್ ಕಂಪ್ನಿ ಅಂತ ಏನು ಚಸ್ಮಾ ಕಂಪ್ನಿ ಐತಲ್ಲ, ಸೊ ಆ ಚಸ್ಮಾನ ಅವಾಯ್ಡ್ ಮಾಡಿ ಆ ಕಂಪ್ನಿಗೆ ಏನನ್ನೋದ ಎಲ್ಲ ನಮ್ಮ ಜನಗಳಿಂದ ಅವರಿಗೆ ಅದಕ್ಕೆ ಪ್ರತ್ಯುತ್ತರ ನೀಡೋಣ ಅಂತ. ಸೊ ಇದಕ್ಕೆ ಏನಾರು ಹಂಗೆ ಅಷ್ಟು ಡ್ರೆಸ್ ಕೋಡು ಅವ್ರು ಏನೋ ಒಂದು ಮಾಡೋದಿತ್ತಂದ್ರೆ, ಸೊ ಅವರವರ ಧರ್ಮವನ್ನು ಅವರವರು ಪಾಲಿಸ್ಕೊಂಡು ಮಾಡಿರಿ ಅಂತಂದು ಮಾಡಿದರೆ ಅದು ಒಂದು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ, ಅದು ಒಳ್ಳೆಯ ರೀತಿಯಿಂದ ನಡ್ಸ್ಕೊಂಡು ಹೋಗೋದಂತವ. ಅದನ್ನು ಬಿಟ್ಟು ಇವರು ಅದನ್ನು ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ ಅಂಥೇಳಿ ಓನ್ಲಿ ಅದು ನಮ್ಮ ಏನೈತಲ್ಲ ಒಂದು ಸನಾತನ ಹಿಂದೂ ಧರ್ಮದ ಮೇಲೆಲ್ಲ ಒಂದು ಏನು ಇವರೆಲ್ಲ ಹಿಂಗೆ ಅದನ್ನು ಮಾಡಬೇಡ್ರಿ ಇದನ್ನು ಮಾಡಬೇಡ್ರಿ ರೂಲ್ಸ್ ಏನು ಮಾಡೋದಾರಲ್ಲ, ಸೊ ಈ ಆ ರೂಲ್ಸ್ಗೆ ಆ ಕಂಪ್ನಿಗೇನ ಒಂದು ಉತ್ತರ ಕೊಡೋಣ ಅಂತ. ಸೊ ಅವರಾಗೆ ನಾವು ವಾಪಸ್ ತಗೋಬೇಕು, ಹಂಗೆ ಮಾಡೋಣ. ಸೊ ಇನ್ನೂ ಭಾಳ ಮಾತಾಡ್ಬೇಕಂತೈತಿ, ಸ್ವಲ್ಪ ಗಾಡಿ ಮೇಲೆ ಇರೋದ್ರಿಂದ ಜಾಸ್ತಿ ಭಾಳ ಮಾತಾಡೋದ. ಸೊ ಗಾಡಿ ಓಡಿಸುವಾಗ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿನ ಓಡಿಸ್ರಿ ಅಂತ ಹೇಳ್ತೀನಿ. ಸೊ ನಾನು ವಿಡಿಯೋ ಮಾಡೋ ಸಲುವಾಗಿ ಹಂಗೆ ಇದು ಮಾಡಿದ್ದೆ, ಹೆಲ್ಮೆಟ್ ತೆಗೆದು ಇಟ್ಟೆ, ಚಸ್ಮಾ ಹಾಕ್ಕೊಂಡೆ ಮಾಡೋದಿನ. ಸೊ ಅದಕ್ಕಾಗಿ ಕಂಪಲ್ಸರಿ ಗಾಡಿ ಮೇಲೆ ಹೋಗುವಾಗ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಯೂಸ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.